ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮನು ಮಾಡುತ್ತಿರುವ ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಸೊ ಏನಪ್ಪ ವಿಷಯ ಅಂದರೆ, ಇವತ್ತು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದಿದ್ದೀನಿ. ಏನೋ ಒಂದು ಸಣ್ಣದಾಗಿ ಒಂದು ಸಣ್ಣ ಚಾಲೆಂಜ್, ಪಾನಿಪುರಿ ಚಾಲೆಂಜ್. ಸೊ ನಿಮ್ಮೆಲ್ಲರಿಗೂ ಇದ್ರ ಬಗ್ಗೆ ಐಡಿಯಾ ಇರುತ್ತೆ. ಬಟ್ ಡಿಫ್ರೆಂಟ್ ಆಗಿರಲಿ ಕಂಟೆಂಟ್ ಅಂತ ಏನೋ ಒಂದು ಅಲ್ಲ, ಆಲ್ರೆಡಿ ತುಂಬ ಜನ ಮಾಡಿರ್ತಾರೆ. ಸೊ ಇವಾಗ ನಾನು ಕೂಡ ಅದೇ ಥರ ಏನೋ ಒಂದು ಸಣ್ಣದಾಗಿ ಟ್ರೈ ಮಾಡೋಣ ಅಂತ. ಸೊ ವಿ ಆರ್ ಡೂಯಿಂಗ್ ಪಾನಿಪುರಿ ಚಾಲೆಂಜ್. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಏನಂದರೆ, ಈಗ ಪಾನಿಪುರಿ ಚಾಲೆಂಜ್ ರೂಲ್ಸ್ ಏನೇನಂತ ಈಗ ಮೊದಲು ಸ್ಪರ್ಧಿಗಳನ್ನ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ಆಮೇಲೆ ಮತ್ತೆ ರೂಲ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ, ಮೊದಲನೇ ಸ್ಪರ್ಧಿ ಯಾರು ಅಂದರೆ ನಮ್ಮ ಲೋಕೇಶ್ ರವರು. ಈಸ್ ಮೈ ಬೆಸ್ಟ್ ಫ್ರೆಂಡ್. ಸೊ ಲೋಕೇಶ್ ಅವ್ರಿಗೆ 20 ಪೂರಿ ಎಲ್ಲ ಕೊಟ್ಟಿದ್ದೀನಿ. ಸೊ ನೋಡೋಣ ಅವ್ರು ಹೇಗೆ ತಿಂತಾರೆ ಅಂತ. ಸೊ ಎರಡನೇ ಸ್ಪರ್ಧಿ ನಮ್ಮ ಭಾವ ಆದ ಹರೀಶ್ ರವರು. ಸೊ ಅವರು ಕೂಡ ಸ್ಪ್ಲಿಟ್ ಆಗಿದೆ ಪೂರಿಗಳು, ಹೇಗೆ ತಿಂತಾರೆ ಅಂತ ಗೊತ್ತಿಲ್ಲ. ಹಾಗೂ ಮೂರನೇ ಸ್ಪರ್ಧಿ ಈಸ್ ನನ್ ಅದರ್ ದೆನ್ ಮೈ ಅಗ್ರಜ. ಅಗ್ರದ ಅಂದ್ರೆ ನನ್ನ ತಮ್ಮ ಗೈಸ್. ಸೊ ನನ್ನ ತಮ್ಮ ಈಗ ಯಾವ ತರ ಪೂರಿ ತಿಂದಾನೆ ಅಂತ ನೋಡ್ಬೇಕು. ಸೊ ನೋಡ್ರಪ್ಪ, ರೂಲ್ಸ್ ಇಷ್ಟೇ, ತುಂಬಾ ಸಿಂಪಲ್. ಒಬ್ಬೊಬ್ರಿಗೆ 20 ಪೂರಿ ಇದೆ. ಕೌಂಟ್ ಮಾಡ್ಬೇಕು ಕರೆಕ್ಟ್ ಆಗಿ. ನನ್ನ ಮಕ್ಳು ಯಾರು ನನ್ನ ಮಕ್ಕಳ ಆಗಲ್ಲ. 1 2 3 4 5 6 7 8 9 10 11 12 13 14 15 16 17 18 19 20. ಸೊ 20 ಪೂರೀಸ್ ಕರೆಕ್ಟ್ ಆಗಿದೆ. ಆಕ್ಚುಲಿ ಈ ಪೂರಿ ಈ ಪ್ಲೇಟ್ ಅಲ್ಲಿ ನಾವು ಕರೆಕ್ಟ್ ಆಗಿ ಎಣಿಸ್ಬೇಕು ಗೈಸ್. ಯಾಕಂದ್ರೆ ನನ್ನ ಗ್ಯಾಪ್ ಅಲ್ಲಿ ವಿಡಿಯೋ ಮಾಡ್ಕೊಂಬರೋ ಗ್ಯಾಪ್ ಅಲ್ಲಿ ಇದ್ರಲ್ಲಿ ಒಂದ್ 2-3 ಪೂರಿ ತಿನ್ಕೊಂಡ್ಬಿಟ್ಟಿರ್ತಾರೆ. 8 ಕಷ್ಟಲ್ಲಿ 1 2 3 4 5 6 7 8 9 10 11 12 13 14 15 16 17 18 19 20. ಅರ್ಧ ಸಣ್ಣ ಪೂರಿ ಇಟ್ಕೊಂಡ್ಬಿಟ್ಟು 20 20 ಅಂತ ಹೇಳ್ತಾರೆ. ಇದೆಲ್ಲ ಕೌಂಟ್ ಆಗ ಪೂರಿ ಕಡಿಮೆ ಐತೆ. ಇದನ್ನ ನಾನು ತಿಂತಾ ಇರ್ತೀನಿ, ಆಮೇಲೆ ಸ್ವಲ್ಪ ಸೊ ಗೈಸ್ ಏನಂದ್ರೆ, ನೀವು ತಿಂದನ ನೀನು? ಇಲ್ಲ. ಸೊ ನಿಂದು ಕರೆಕ್ಟ್ ಆಗಿ ಕೊಟ್ಟಿರೋದಾ? ಪಕ್ಕನಾ? 100%. ಗೈಸ್ ನಂಗೆ ನನ್ನ ತಮ್ಮನ ಮೇಲೆ ನಂಬಿಕೆ ಇದೆ. ಅವ್ನು 100% ತಿಂತಾರೆ ಅಂತ ಆಯ್ತು. ನಮ್ಮ ಭಾವ ಕೌಂಟ್ ಮಾಡಿ ನಿನ್ ಖುಷಿಗೋಸ್ಕರ. ಎಲ್ಲಾರು ಮೋಸ ಮಾಡ್ಕೊಂಡೆ ಬಂದಿದ್ದಾರೆ. ಇವಾಗ ಏನಪ್ಪಾ ಅಂದ್ರೆ ರೂಲ್ಸ್ ಇಷ್ಟೇ. 20 ಪೂರಿ ಹಾಕಿದ್ದೀನಿ, ಪಾನಿ ಎಲ್ಲ ಇದೆ. ಸೊ ಅದಕ್ಕೆ ಪಾನಿ ಬೇಕಾಗಿರೋ ಮಸಾಲ ಕೂಡ ಎಲ್ಲ ಇಲ್ಲೇ ಇದೆ. ಟೈಮಿಂಗ್ ಸ್ಟಾರ್ಟ್ ಅಂತ ಹೇಳ್ತೀನಿ. ಸೊ ಎಷ್ಟು ನಿಮಿಷ ಅಪ್ಪ? ನಾನು ಸ್ಟಾಪೇಜ್ ರೆಡಿ ಮಾಡ್ಕೊಂತೀನಿ. ಗೈಸ್ ಏನಂದ್ರೆ, ಈಗ ಟೈಮರ್ ಸ್ಟಾರ್ಟ್ ಮಾಡ್ತೀನಿ. ಸೊ ಟೈಮರ್ನ ನೋಡ್ಕೊಳ್ತಾ ಇರೋದು ನಮ್ಮ ಅಕ್ಕ. ಸೊ ಇವಾಗ ಅಂಪೈರ್ ಅಂತ ಬಂದ್ರೆ ಇವರೇನೆ ಎಲ್ಲ ನೋಡೋದು. ಸೊ ಟೈಮರ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮುಂಚೆ ನಮ್ಮ ಪಾರ್ಟಿಸಿಪೆಂಟ್ ಎಲ್ಲ ಹೇಗಿದ್ಯಪ್ಪ ಜೋಶು ಮನೋ? ಹಾ, ಎಷ್ಟು ನಿಮಿಷಕ್ಕೆ ತಿನ್ಬೋದು ನಿನ್ ಪ್ರಕಾರ? 1 ನಿಮಿಷ 60 ಸೆಕೆಂಡ್ ಇಷ್ಟು ಪೂರಿ ತಿಂತ್ಯಾ? 60 ಸೆಕೆಂಡ್ಸ್. ಸೊ ನೀನ್ ಎಷ್ಟು ನಿಮಿಷಕ್ಕೆ ತಿಂತ್ಯಾ ಮಗ? 1 ನಿಮಿಷ. ಇವ್ರ ಮನುಷ್ಯರೇ ಅಲ್ಲ ಅನ್ಸುತ್ತೆ. ಬಾಬಾ ನೀನ್ ಎಷ್ಟು ನಿಮಿಷಕ್ಕೆ ತಿಂತ್ಯಾ? 2 ನಿಮಿಷ ಬೇಕಾ? ಸೊ ಗೈಸ್ ಏನಂದ್ರೆ, ಗೆದ್ದವ್ರಿಗೆ 500 rupees ಅಂತ ಹೇಳಿದ್ದೆ, ನೆನಪಿದೆ ತಾನೆ ಎಲ್ಲರಿಗೂ? 500 rupees ಕೊಡ್ತೀನಿ. ಇದೆಲ್ಲ ನೋಡೋಣ, ಒಬ್ಬೊಬ್ರು 1 ನಿಮಿಷ 2 ನಿಮಿಷ 3 ನಿಮಿಷ ಅಂತ ಹೇಳೋರೆ. ಯಾರು ಫಸ್ಟ್ ತಿಂತಾರೆ ಅಂತ ಗೊತ್ತಾಗುತ್ತೆ. ಸೊ ಟೈಮರ್ ರೆಡಿ ಇದೆ, ಸ್ಟಾರ್ಟ್ ಮಾಡ್ತೀರಾ? ಇನ್ ದ ಕೌಂಟ್ ಡೌನ್ ಆಫ್ 3 2 1 ಗೋ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಗೈಸ್ ಏನಿದು? ಅಯ್ಯೋ ಗೈಸ್, ನಂಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಬರ್ಗೆಟ್ಟು ತಿಂತಲೇ ನನ್ನ ತಮ್ಮ ಅಂತ. ನಾನು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಫುಲ್ ಡಿಸಿಪ್ಲಿನ್ ಡೀಸೆನ್ಸಿ ಅಂತ. ಅವ್ನು ತಿಂತಾರೋದು ನೋಡಿದ್ರೆ ನನಗೆ ಭಯ ಆಗ್ತೈತೆ. ಸೊ ಇಲ್ಲಿ ನಮ್ಮ ಭಾವಂಗೆ ಅವ್ರ ಮಗ ಫುಲ್ ಸಪೋರ್ಟ್ ಮಾಡ್ತೀಯಾನೆ. ಸೊ ಲೋಕೇಶ್ ಅವರೇ ಏನೋ 1 ನಿಮಿಷ ಅಂತ ಹೇಳಿದ್ರಿ. 30 ಸೆಕೆಂಡ್ಸ್ ಆಗಿದೆ ಗೈಸ್. ಸೊ ನಮ್ಮ ಭಾವ ಏನೋ ಊಟ ಕುತ್ಕೊಂಡಂಗೆ ಕುತ್ಕೊಂಡವ್ರೆ. ಸೊ ಗೈಸ್ ಇದೆಲ್ಲ ನೋಡ್ತಾ ಇದ್ರೆ ಯಪ್ಪ, ಲೈಫಲ್ಲಿ ಪಾನಿಪುರಿನೇ ತಿನ್ಬಾರ್ದು ಆ ಥರ ತಿಂತಾ ಇದ್ದಾರೆ. ಅಯ್ಯೋ ದೇವ್ರೆ, ಇದಾದ್ಮೇಲೆ ಊಟ ಬೇರೆ ಇದೆ ಗೈಸ್. ಇವ್ರು ನೋಡ್ರಿ ಯಾವ ರೇಂಜಿಗೆ ತಿಂತವ್ರೆ ಅಂದ್ರೆ ಪಾನಿಪುರಿನಾ. ಅಯ್ಯೋ ಮಾತ್ರ ಹೆವಿಯಾಗಿ ಭಯಂಕರವಾಗಿ ತಿಂತಾ ಇದ್ದಾರೆ ಗೈಸ್. ಆ ಪಾನಿ ಪೂರಿ ಏನು ನೋಡ್ದೇನೆ ಒಂದೊಂದು ಯಪ್ಪ ಯಾವ ರೇಂಜಿಗೆ ತಿಂತಾ ಇದ್ದಾರೆ ಅಂದರೆ. ಸೊ ಲೈವಲ್ಲಿ ನೋಡೋಕೆ ನನಗೆ ಈ ಥರ ಇದೆ ಅಂದರೆ, ನಿನ್ನ ವೀಡಿಯೋದಲ್ಲಿ ನೋಡೋಕೆ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ.
1 ನಿಮಿಷದಲ್ಲಿ ತಿಂತೀನಿ ಅಂತ ಹೇಳಿದ್ರು. ಇಟ್ಸ್ ಆಲ್ರೆಡಿ ಗೈಸ್ 1 ಮಿನಿಟ್ 11 ಸೆಕೆಂಡ್ಸ್ ಆಗ್ತಾ ಬಂತು. ಸೊ ನೀವು ನೋಡ್ಬೋದು 1 ಮಿನಿಟ್ 16 ಸೆಕೆಂಡ್ಸ್. ಸೊ ಈಗ ಕಾಂಪಿಟೇಷನಲ್ಲಿ ಆ್ಯಕ್ಚುಲಿ ಲೋಕೇಶ್ ಅವರು ಹಿಂದುಳಿದಿದ್ದಾರೆ ಅಂತ ನಾನು ಹೇಳ್ಬೋದು. ಲೋಕಿ ಏನಾಯ್ತು ಮಚ್ಚಾ? ಹಾಂ ಸೊ ಸೈಲೆಂಟಾಗಿ ನಮ್ಮ ಭಾವ ಯಾಕೋ ಲೈಟಾಗಿ ವಿನ್ ಆಗೋ ಚಾನ್ಸಸ್ ಎಲ್ಲ ಕಾಣಿಸ್ತಿದೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಪ್ಲೇಟಲ್ಲಿ ಏನು ಮಿಕ್ಬಾರ್ದು. ಯಾರು ಕೂಡ ಬರೀ ಲೋಕೇಶ್ ಅದು ಡಿಸ್ಕ್ವಾಲಿಫೈ. ಆಲೂಗಡ್ಡೆ ಹಾಕೊಂಡು ತಿಂದರೆ ಮಾತ್ರ ಕೊಡೋದು. ಮೊನ್ನೆ ಯಾವುದಕ್ಕೂ ಆಲೂಗಡ್ಡೆ ಹಾಕಿಲ್ಲ. ಅಕ್ಕ ಇನ್ನೂ 2 ಪೂರಿ ಕೊಡು ನವನಿ, ಬೇಗ 2 ಪೂರಿ ಎಕ್ಸ್ಟ್ರಾ. ಸೊ 2 ಪೂರಿ ಕೊಟ್ರಿ. ಸೊ ಇವ್ನು ಯಾವುದಕ್ಕೂ ಆಲೂಗಡ್ಡೆ ಹಾಕೊಂಡು ತಿಂದಿಲ್ಲ ಗೈಸ್, ಅದಕ್ಕೆ ಅವ್ನಿಗೆ 2 ಪೂರಿ ಎಕ್ಸ್ಟ್ರಾ. ನೋಡೋಣ ಏನಾಗ್ಬೋದು ಅಂತ. ಸೊ ಈಗ ನಮ್ಮ ಬಾಬಾ ಫುಲ್ ಲೀಡಿಂಗಲ್ಲಿ ಇದ್ದಾರೆ. 2 ನಿಮಿಷ ಬೇಕು ಅಂತ ಹೇಳ್ತಾ ಇದ್ರು. ನೋಡಿದ್ರೆ ಇವಾಗ ಅವರೇ ವಿನ್ ಆಗತ್ತಾರೆ ಇದ್ದಾರೆ. ಸೊ ಲೋಕೇಶ್ ಅವರು ಇನ್ನೇನು ಮುಗಿತಾ ಬಂತು ಗೈಸ್. ಸೊ ಗೈಸ್ ಇವಾಗ ಸಸ್ಪೆನ್ಸ್ ರಿವೀಲ್ ಆಗಿರ್ತಾ ಇದ್ದೀನಿ. ಯಾರು ವಿನ್ ಆಗಿದ್ದಾರೆ ಅಂತ ನಾನು ಇನ್ನೂ ಎಕ್ಸ್ಪ್ಲೈನ್ ಮಾಡಿ ಡೀಟೇಲಾಗಿ ನಾನು ಹೇಳಕ್ ಹೋಗಲ್ಲ. ಬಿಕಾಸ್ ಯಾಕಂದರೆ ಸ್ವಲ್ಪ ಚೀಟಿಂಗ್ ಆಗಿದೆ. ನಾನು ಏನಂದೆ, ಪ್ಲೇಟ್ ಫುಲ್ ಕ್ಲಿಯರ್ ಆಗಿರಬೇಕು ಅಂತ ಹೇಳಿದ್ದೆ. ಆ್ಯಂಡ್ ಏನು ಕೂಡ ಮಿಕ್ಬಾರ್ದು, ಪಾನಿ ಕೂಡ ಒಂದು ಬಟಾಣಿ ಕಾಳು ಕೂಡ ಮಿಕ್ಬಾರ್ದು ಅಂತ ಹೇಳಿದ್ದೆ. ಸೊ ಇಲ್ಲೇನಪ್ಪ ವಿಶೇಷ ಅಂದರೆ, ಈಗ ನೋಡಿ ಅಲ್ಲಿ ನಮ್ಮ ಭಾವದು ಫುಲ್ ಆ್ಯಕ್ಚುಲಿ ಅಲ್ಲಿ ಒಂದು ಸ್ವಲ್ಪ ಟ್ರೇಸಸ್ ಇದೆ, ಅದನ್ನು ತಿಂದಾಕ್ಬೇಕು. ನೆಕ್ ಬಿಡ್ರಿ. ಸೊ ಗೈಸ್ ಫೈನಲ್ ವಿನ್ನರ್ ಯಾರು ಅಂತ ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲೇ ಗೊತ್ತಾಗಿರುತ್ತೆ. ಸೊ ಈಗ ಫೈನಲ್ ಎಕ್ಸ್ಪ್ರೆಷನ್ಸ್ ಯಾರ್ಯಾರ್ದು ಹೇಗಿರುತ್ತೆ ಅಂತ ನಾನು ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ಬಾವಾ ಹೇಗಿತ್ತು ಪಾನಿಪುರಿ ಚಾಲೆಂಜ್? ಚೆನ್ನಾಗಿತ್ತಾ? ಇದು ನಮ್ಮ ಬಾವರ್ ಪ್ಲೇಟು, ತಿಂದು ಆರಾಮಾಗಿ ಸೈಲೆಂಟಾಗಿ ಕೂತಿದ್ದಾರೆ. ಇದು ನನ್ನ ತಮ್ಮನ ಪ್ಲೇಟು, ಪಾನಿ ಎಲ್ಲ ಅಲ್ಲೇ ಬಿಟ್ಟವನೆ. ಇವ್ ನನ್ನ ಫ್ರೆಂಡ್ ನೋಡಿ ಇನ್ನೂ ತಿಂತವನೆ, ಆಲೂಗಡ್ಡೆ ಎಲ್ಲ ಅಲ್ಲೇ ಮಿಕ್ಸಿದ್ದಾನೆ. ಇರಿ ಗಾಯ್ಸ್, ನನ್ನ ತಮ್ಮನ್ನ ತೋರಿಸ್ತೀನಿ. ಯಾಕೋ ಕಾಮೆಂಟ್ ಮಾಡ್ಬೇಕಾ? ಇಲ್ಲ, ಮೆಲ್ಲೆ ತಿಂದಿದ್ರು ಆಗಿರೋದಪ್ಪ, ಟೈಮ್ ಇತ್ತು ನಿನಗೆ. ಸೊ ಓಕೆ ಗೈಸ್, ಈಗ ಅವನು ವಾಮಿಟ್ ಮಾಡಿದ್ದಾನೆ. ಲೋಕೇಶ್ ಅವರೇ ಹೇಗನ್ನಿಸ್ತಿದೆ? ಓಕೆ, ಈಗ ನಮ್ಮ ಬಾವರ್ನ ಕೇಳೋಣ. ಹೇಗಿತ್ತಪ್ಪ ಪಾನಿಪುರಿ ಚಾಲೆಂಜ್? ಸೂಪರ್ ಆಗಿತ್ತಪ್ಪ. ಗೆದ್ದಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಕೊಡೋಣ, ನಮ್ಮದು ನಿಮ್ಮದು ದುಡ್ಡಲ್ಲಿ ಎಳಿತೀರಾ? ಒಬ್ಬ ವ್ಯಕ್ತಿ ರಚೆ ದುಡ್ಡಲ್ಲಿ ಎಳಿತೀರಾ ನೀವು? ಸೊ ಇದನ್ನ ವೀಕ್ಷಣೆ ಮಾಡಿದಂತ ನಮ್ಮ ಅಪ್ಪನಿಗೆ ಕೇಳೋಣ. ಪಾಪ ಏನು ಅನಿಸ್ತು? ಹಾಂ, ಅಲ್ಲ ನೀನು ಟೇಸ್ಟ್ ಮಾಡಲಿಲ್ವಾ ಪಾನಿಪುರಿ? ಚೆನ್ನಾಗಿದ್ಯಾ? ಆ್ಯಕ್ಚುಲಿ ನಾನೇ ಮಾಡಿದ್ದು ಗೈಸ್. ಅದು ಆ್ಯಕ್ಚುಲಿ ಅಂಗಡಿಯಿಂದ ಪೂರಿ ಮಾತ್ರ ತಂದಿದ್ದು, ಪಾನಿ ಮತ್ತು ಹಾಲು ಏನಿದೆ ಮಸಾಲ ಅದು ನಾನೇ ಮಾಡಿದ್ದು. ಹಾಂ, ಹೌದಾ? ಇಷ್ಟ ಆಯ್ತಾ? ಸೊ ಅವನಿಗೆ ಮನು ಅವ್ರಿಗೆ ಆ್ಯಕ್ಚುಲಿ ನನ್ನ ತಮ್ಮಂಗೆ ಸೋತಿದ್ದೇನು ಬೇಜಾರಿಲ್ಲ, ಸೋತಿದ್ದು ಸ್ವಲ್ಪನೂ ಬೇಜಾರು. ಯಾಕಂದರೆ 20 ಪಾನಿಪುರಿ ಚೆನ್ನಾಗಿ ತಿನ್ನಲ್ಲ, ಆ ಖುಷಿ ಇದೆ ಅಲ್ವಾ ಮನು? ಸೂಪರ್. ಸೊ ಇವ್ರು ನಮ್ಮ ಚಿಂಟಾರಿ ಪಿಂಟಾರಿ ಇವ್ರನ್ನ ನಾನು ಪಾರ್ಟಿಸಿಪೇಟ್ ಮಾಡಿಸ್ಲಿಲ್ಲ, ಯಾಕಂದರೆ ಚಿಕ್ಕ ಹುಡುಗರು ಬೇಡ ಅಂತ. ಸೊ ಗೈಸ್, ಇದು ವೇಸ್ಟ್ ಆಫ್ ಮನಿ ಅದು ಇದು ಅಂತಲ್ಲ, ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಯಾರು ಕೂಡ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಕ್ಕೆ ಹೋಗ್ಬೇಡಿ, ಬರೀ ಇಂಥದೆಯಾ. ಓಕೆ, ಫೈನಲಿ ನಮ್ಮ ವಿನ್ನರ್ಗೆ ನಾವು ಕ್ಯಾಶ್ ಪ್ರೈಸ್ ಕೊಡೋದೊಂದೇ ಬಾಕಿ. ಆಮೇಲೆ ಗೂಗಲ್ ಪೇ ಮಾಡಿಬಿಡ್ತೀನಿ ಮಾಮ. ಹಾಂ, ಅವ್ರು ಸೈಲೆಂಟಾಗಿ ಕೂತಿದ್ದಾರೆ ಅಂತ ಅವ್ರು ನನ್ನ ಹತ್ರ ಕಾಸು ಕೇಳಲ್ಲ ಅವರು, ಸುಮ್ಮನೆ. ಆದರೂ ಕೊಡೋ ಕರ್ತವ್ಯ ನಮ್ಮದು. ಚಾಲೆಂಜ್ ಹೇಳ್ಬಿಟ್ಟಿದೆ, ಸೊ ಅವ್ರು ವಿನ್ ಆಗಿದ್ದಾರೆ, ಅಕ್ಸೆಪ್ಟ್ ಮಾಡಿದ್ದೀನಿ. ಕೊಡೋಣ. ಮನೋರೇ ಏನು ಅನಿಸ್ತೀರಿ? ಸೂಪರ್ ಅನಿಸ್ತು. ಹಾಂ, ಆದರೂ ಲಾಸ್ಟ್ನಲ್ಲಿ ಒಂದು ಸ್ವಲ್ಪ ಪಾನಿಪುರಿ ಹೋಗಿ ನೆತ್ತಿಗೆ ಇರುತ್ತೋ. ಸೊ ಗೈಸ್, ಸೊ ಫೈನಲಿ ಪಾನಿಪುರಿ ವ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಬೇಕು ಅಂದರೆ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೂಡ ನನಗೆ ಇರಲಿ ಅಂತ ಕೇಳ್ಕೊತ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ. ಮೇ ಬಿ ಇದು ಸಣ್ಣದು ವಿಷಯ ಇರ್ಬೋದು ನಿಮಗೆ, ಏನೋ ಸಣ್ಣ ಬ್ಲಾಗ್ ಮಾಡಿದ್ದೀನಿ ಹಂಗೆ ಅಂತ. ಬಟ್ ಫ್ಯೂಚರಲ್ಲಿ ಇನ್ನೂ ಬೇರೆ ಚಾಲೆಂಜಸ್ ಮಾಡ್ತಾ ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.